ಮಹಾಖಂಡ್ ಎಕ್ಸಿಟ್ ಪೋಲ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗ ಒಂದು ಕಡೆ ಅನಿಲ್ ಗ್ಯಾರಂಟಿ ಯೋಜನೆಗಳು ಅನ್ನೋ ಒಂದು ವಿಷಯ ಬಂದಾಗ ಗ್ಯಾರಂಟಿ ಯೋಜನೆಗಳ ಬಗ್ಗೆ ವಿರೋಧವನ್ನು ಮಾಡ್ತಾನೆ ಬಿ ಜೆ ಪಿ ಕೂಡ ಅದೇ ಗ್ಯಾರಂಟಿ ಯೋಜನೆಗಳಿಗೆ ಮೊರೆ ಹೋಗಬೇಕಾಯಿತು ಅಂತ ಅನಿವಾರ್ಯ ಪರಿಸ್ಥಿತಿಯನ್ನು ವಿರೋಧ ಪಕ್ಷವಾಗಿದ್ದಂಥ ತಾವು ಒಂದು ಕ್ರಿಯೇಟ್ ಮಾಡಿದ್ರಿ. ಎಲ್ಲಿ ಹೋದರೂ ಕೂಡ ಕರ್ನಾಟಕದಾಗೆ ಏಕೆ ಮೊನ್ನೆ ಯಾರೋ ಒಂದು ಕೆಟ್ಟ ಜಾಹೀರಾತು ಕೊಟ್ಬಿಟ್ಟಿದ್ರು ಕರ್ನಾಟಕ ರಾಜ್ಯದ ಬಗ್ಗೆ, ಗ್ಯಾರಂಟಿ ಯೋಜನೆಗಳು ಯಾವುದೂ ಜಾರಿ ಆಗಿಲ್ಲ ಹಾಗೆ ಹೇಗೆ ಅಂತ ನೀವೇನೋ ಕೇಸ್ ಹಾಕಬೇಕು ಅಂತ ಕೂಡ ಓಡಾಡ್ತಾ ಇದ್ರಿ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನಾನು ಇದೆಲ್ಲ ಸುಳ್ಳಿದು, ಈ ಥರ ನಾವು ಎಲ್ಲ ಯಾರು ಬೇಕಾದ್ರೂ ಬಂದು ಚೆಕ್ ಮಾಡಲಿ, ಅದರ ವೆಚ್ಚವನ್ನು ನಾವೇ ಭರಿಸ್ತೀವಿ ಅಂತ ಕೂಡ ಮಾತಾಡಿದ್ದೀರಿ. ಗ್ಯಾರಂಟಿ ಸ್ಕೀಮ್ಸ್ ಎಷ್ಟು ಎಫೆಕ್ಟಿವ್ ಆಗಿ ನೀವು ಮಹಾರಾಷ್ಟ್ರದ ಜನತೆಗೆ ಮುಟ್ಟಿಸಿದ್ದೀರಿ ಅಂತ ಹೇಳಿ. ರಮಕಾಂತ್, ಆಗಲೇ ತಾವು ಮಾತಾಡ್ತಿರ್ಬೇಕಾದ್ರೆ ಸಾಹೇಬರು ಹೇಳ್ತಾಯಿದ್ರು, ಆಮೇಲೆ ನಮ್ಮ ಹೂಗಾರವರು ಹೇಳ್ತಾಯಿದ್ರು, ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಆಗಿರ್ಬೋದು, MVA ಇರ್ಬೋದು, ಈ ಅಲಯನ್ಸ್ಗಳು ಎಲ್ಲರೂ ಸೇರಿ ಪ್ರಚಾರ ಮಾಡ್ತಿರ್ಬೇಕಾದ್ರೆ ಭಾಳಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಇವು ಹೆಂಗೆ ಫಲ ಕೊಡ್ತದೆ ಅನ್ನೋದು ಒಂದು ಪ್ರಶ್ನೆ ಎಲ್ಲರಿಗೂ. ಈಗ ಭಾಳ ಹಿಂದೆ ಬೇಡ ರಮಕಾಂತ್, ನಾವು ಲೋಕಸಭೆ ಎಲೆಕ್ಷನ್ ತಗೊಂಡ್ರೆ 48 ಸೀಟ್ ಪಾರ್ಲಿಮೆಂಟ್ ಸೀಟ್ ಇರೋದು ಮಹಾರಾಷ್ಟ್ರದಲ್ಲಿ. ಅದರಲ್ಲಿ ಸರಿಸುಮಾರು ಮಹಾವಿಕಾಸ್ ಅಲಯನ್ಸ್ ಏನಿದೆ ಅದು ಬಂದ್ಬಿಟ್ಟು ಸರಿಸುಮಾರು 44% ಓಟ್ ತಗೊಂಡಿತ್ತು. ಅದೇ ರೀತಿ ಇವ್ರದ್ದೇನಿತ್ತು ಯಾರ್ದು ಸಿಂಧೆ ಬಣ ಅದನ್ನು 44% ಓಟ್ ತಗೊಂಡಿತ್ತು. ಇನ್ ಟರ್ಮ್ಸ್ ಆಫ್ ನಂಬರ್ ಅಂತ ನೋಡಿದಾಗ ನೀವು 30 ಸೀಟ್ ಪಾರ್ಲಿಮೆಂಟ್ ನಾವು ತೊಗೊಂಡ್ವಿ, 17 ಸೀಟ್ ಅವ್ರು ತೊಗೊಂಡ್ರು, 1 ಸೀಟ್ ಇಂಡಿಪೆಂಡೆಂಟ್ ಆಗಿ ಬಂದಿತ್ತು. ಸೊ ಒಂದು ನಿಮಿಷ ಮೇಡಮ್ ಹೇಳ್ತೀನಿ. ಸೊ ಇಲ್ಲಿ ಆಗಿರುವಂಥದ್ದೇನು ಅಂತಂದರೆ, ನಮ್ಮ ಅಂಕಿಅಂಶದ ಪ್ರಕಾರ ಯಾವುದೇ ರೀತಿ ಒಂದು ಎಲೆಕ್ಷನ್ ನಡೆದಾಗ ವಿ ಹ್ಯಾವ್ ಟು ಲುಕ್ ಎಟ್ ಆ್ಯಂಟಿ ಇನ್ಕಂಬೆನ್ಸಿ ನೋಡಬೇಕಾಗ್ತದೆ, ಅಲ್ಲಿರುವಂಥ ಲೋಕಲ್ ಇಶ್ಯೂಸ್ ಬಗ್ಗೆ ನೋಡಬೇಕಾಗ್ತದೆ. ಅದೇ ರೀತಿ ಮುಂದೆ ಬರುವಂಥ ವಿಚಾರಗಳನ್ನ ತಲೆಯಲ್ಲಿ ಇಟ್ಕೊಂಡು ಈಗ ಏನೇನು ಪ್ರಾಮಿಸ್ಗಳನ್ನ ಈ ಸರ್ಕಾರ ಮಾಡಿತ್ತು ಇದನ್ನೆಲ್ಲ ಇಟ್ಕೊಂಡು ನೋಡಿದಾಗ ಎಲ್ಲೋ ಒಂದು ಕಡೆ ಕಂಫರ್ಟಬಲ್ ಆಗಿ ನಾವು ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ಇದೆ. ಎರಡನೇ ವಿಚಾರ, ಇವತ್ತು ಮಾತಾಡ್ತಾ ಇರ್ಬೇಕಾದ್ರೆ ಮೇಡಮ್ ಅವರು ಹೇಳ್ತಾ ಇದ್ರು ಏನಂತ, ಇವತ್ತು ಕರ್ನಾಟಕದಲ್ಲಿ ತಾವು ಕೇಳಿದ್ರಿ ಏನಂತ, ಗ್ಯಾರಂಟಿಗಳ ವಿಚಾರವನ್ನ. ಇವತ್ತು ಗ್ಯಾರಂಟಿ ದೇಶದಲ್ಲಿ ಬಂದಿರೋದಕ್ಕೆ ಪ್ರಮುಖ ಕಾರಣ ಏನು ಅಂತೇಳಿ ಸ್ವಲ್ಪ ಹಿಂದೆ ಹೋಗ್ಬೇಕಾಗ್ತದೆ ನಾವು. ಇವತ್ತು 50 ಲಕ್ಷ ಕೋಟಿ ಸಾಲ ಇದ್ದಿದ್ದು ಇವತ್ತು ಸರಿಸುಮಾರು 200 ಲಕ್ಷ ಕೋಟಿ ಸಾಲ ಈ ದೇಶದ ಮೇಲಿದೆ. ಅದೇ ಥರ ಇನ್ಫ್ಲೇಷನ್, ಇವ್ರು ಯಾರೋ ಹೇಳ್ತಾ ಇದ್ರು, ಇವರು ಉತ್ತರ ಕನ್ನಡದವ್ರೊಬ್ರು ದೊಡ್ಡ ನಾಯಕರು, ಏನೋ 20 ರೂಪಾಯಿ 30 ರೂಪಾಯಿಗೆಲ್ಲ ಡಾಲರ್ ರೇಟ್ ಆಗ್ಬಿಡ್ತೈತೆ ಅಂತ. ಟುಡೇ ಇಡೀ ವರ್ಲ್ಡ್ನಾಗೆ ದ ವೀಕೆಸ್ಟ್ ಕರೆನ್ಸಿ ಈಸ್ ರುಪೀಸ್. ಇದ್ರ ಬಗ್ಗೆ ಯಾವುದು ಚರ್ಚೆ ಮಾಡೋದಿಲ್ಲ ಭಾರತೀಯ ಜನತಾ ಪಾರ್ಟಿಯವರು. ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಯಾರು ಬರಲಿ ಅವರು, ಐ ಆಮ್ ರೆಡಿ. ಎಕನಾಮಿಕ್ಸ್ ಬಗ್ಗೆ, ಇನ್ಫ್ಲೇಷನ್ ಬಗ್ಗೆ, ಪ್ರೈಸ್ ರೈಸ್ ಬಗ್ಗೆ, ಇದ್ರ ಬಗ್ಗೆ ಯಾವ್ದ್ರ ಬಗ್ಗೆ ಏನಾದ್ರು ಮಾತಾಡೋದಕ್ಕೆ ನೋಡಿ, ಎಲ್ಲ ಇವ್ರದ್ದು ಹೆಂಗಿರ್ತವೆ ಅಂದ್ರೆ ಯೋಜನೆಗಳು ಎಲ್ಲ 20 ವರ್ಷ 30 ವರ್ಷದ ಯೋಜನೆಗಳಿರ್ತವೆ. ಅಚ್ಚೆ ದಿನ್ ಆಯೇಗ, ಪೆಟ್ರೋಲ್ ಕಮ್ ಹೋಗ. ಇವತ್ತಿನ ಪ್ರೆಸೆಂಟ್ ಪರಿಸ್ಥಿತಿ ಬಗ್ಗೆ ಏನು ಮಾತಾಡೋದಿಲ್ಲ. ರೈತರಿಗೆ ಅದನ್ನು ಹೇಳ್ತೀನಿ, ಅದನ್ನ ಯಾಕೆ ಇನ್ಕ್ರೀಸ್ ಮಾಡಿದ್ವಿ ಅಂತ ಅದನ್ನು ಹೇಳ್ತೀನಿ ಕೇಳಿ. ಅದಾದ್ಮೇಲೆ ಅಚ್ಚೆ ದಿನ ಆಯೇಗ, ಪೆಟ್ರೋಲ್ ಪ್ರೈಸ್ ಕಮ್ ಹೋಗ, ಡಾಲರ್ ರೇಟ್ ಕಮ್ ಹೋಗ, ಅಚ್ಚೆ ದಿನ ಆಯೇಗ, ಬರೀ ಇಂಥವೇ. ಇವತ್ತಿನ ಪ್ರೆಸೆಂಟ್ ಪರಿಸ್ಥಿತಿ ಬಗ್ಗೆ ಮಾತಾಡ್ರಿ ಅಂದ್ರೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ರೆಡಿ ಇಲ್ಲ. ಇದ್ರ ಬಗ್ಗೆ ಡಿಬೇಟ್ ಮಾಡಿ ಅಂದ್ರೆ ಅದ್ರ ಬಗ್ಗೆ ಡಿಬೇಟ್. ಇಷ್ಟು ದಿವಸ ಸಂವಿಧಾನವನ್ನ ಅಮೆಂಡ್ ಮಾಡಿದಿರಿ ಅಂತ ಮೇಡಮ್ ಅವ್ರು ಹೇಳ್ತಾ ಇದ್ರು. ತಾವ್ ಯಾವ್ದಕ್ಕೆ ಅಮೆಂಡ್ ಮಾಡಿದಿರಿ, ನಾವ್ ಯಾವ್ದಕ್ಕೆ ಅಮೆಂಡ್ ಮಾಡಿದಿರಿ ಅಂತ ಅದ್ರ ಬಗ್ಗೆ ಒಂದು ದೀರ್ಘವಾದಂತ ಚರ್ಚೆನೇ ಆಗ್ಬಿಡ್ಲಿ. ನಿಮ್ದೇನ್ ಪ್ಯಾನಲ್ ಇದೆಯಲ್ಲ ಆ ಪ್ಯಾನಲ್ ಕರ್ಕೊಂಡ್ ಬನ್ನಿ, ಪ್ರಿಯಾಂಕ್ ಖರ್ಗೆ ಅವ್ರನ್ನ ಇನ್ನೊಬ್ರು ಕೇಳಿ, ಒಂದ್ ನಿಮಿಷ ಅದ್ರ ಬಗ್ಗೆ ಮಾತಾಡಿ. ಅದ್ರ ಬಗ್ಗೆ ನಮ್ದೇನ್ ತಕರಾರಿಲ್ಲ. ಇಲ್ಲಿ ತಕರಾರಿರುವಂಥದ್ದು ಏನು ಅಂದರೆ, ಗ್ಯಾರಂಟಿಗಳು ಈ ದೇಶದಲ್ಲಿ ಬಂದಿರುವಂಥ ಪ್ರಮುಖ ಕಾರಣ ಏನು? ಇಟ್ಸ್ ಬೇಸಿಕಲಿ ಟು ಬೀಟ್ ದ ಇನ್ಫ್ಲೇಷನ್. ಈಗ ನಾನು ಹೇಳ್ತಿರೋದು, ನೀವಾಗಲಿ ನಾನಾಗಲಿ ಕಾಂತಿ ಮೇಡಮ್ ಅವರಾಗಲಿ ನಮ್ಮ ಹೂಗಾರವರಾಗಲಿ, ವಿ ಆರ್ ಕಂಫರ್ಟಬಲ್. ನಾವು ಒಂದು ಸ್ವಲ್ಪ ಹೇಳಬೇಕು ಅಂದರೆ ಅಪ್ಪರ್ ಮಿಡಲ್ ಕ್ಲಾಸ್ ಇದೀವಿ ಅಂತ ಅನ್ಕೊಳ್ಳೋಣ. ನಮಗೆ ಕೆಪಾಸಿಟಿ ಇದೆ. ಎಷ್ಟೋ ಜನ ಬಡವರಿಗೆ ಇವತ್ತು ಒಂದು ತುತ್ತು ಅನ್ನ ತಿನ್ನೋದಕ್ಕೂ ಗತಿ ಇಲ್ಲದೆ ಇರುವಂಥ ಪರಿಸ್ಥಿತಿ ಹೋಗಿದ್ದಾರೆ ಬಿಕಾಸ್ ಆಫ್ ದಿಸ್ ಇನ್ಫ್ಲೇಷನ್. ಇವತ್ತು 200 ರೂಪಾಯಿ ಒಂದು ಕಡೆಗೆ ಕೂಲಿ ಸಿಕ್ಕರೆ ಒಂದು ಕಡೆಗೆ 20 ರೂಪಾಯಿ ಕೂಲಿ ಸಿಗೋದು ಕಷ್ಟ ಇದೆ ಹಳ್ಳಿಗಳಲ್ಲಿ. ಅಂತ ಜಾಗದಲ್ಲಿ ನಾವು ಕೊಟ್ಟಿರುವಂತ ಯೋಜನೆಗಳಿಂದ ಸಿದ್ದರಾಮಯ್ಯನವ್ರ ಫೋಟೋ ಹಾಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಜನ. ಇವ್ರಿಗೆ ಅದು ನಿಮಿಷ ಕೇಳಿ, ನೀವು ಕೊಟ್ಟಿದ್ದಾಗ ನೀವು ಬೇಕಾದಷ್ಟು ಮಾತಾಡಿ. ಮೇಡಮ್, BPL ಶುರು ಮಾಡಿದ್ ನಾವು, ನೀವಲ್ಲ. ಹೇಳ್ತೀನಿ ಕೇಳಿ. ಈಗ ಇವತ್ತು ದೇಶದೊಳಗೆ ಜನರು ಬಡತನದಿಂದ ಸಾಯಬೇಕಾದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಆಸರೆ ಆಗೋದು ತಪ್ಪು ಅಂತ. ಫಸ್ಟ್ ಎಕ್ಸಿಟ್ ಪೋಲ್ ಪಿ ಮಾರ್ಕ್ ಸಮೀಕ್ಷೆಯಲ್ಲಿ ಮಹಾಯುತಿಗೆ 137 157 ಸ್ಥಾನ. ಮಹಾವಿಕಾಸ್ ಅಘಾಡಿಗೆ 126ರಿಂದ 146 ಸ್ಥಾನಗಳು. ಪಿ ಮಾರ್ಕ್ ಕೊಡ್ತಾ ಇರ್ತಕ್ಕಂಥ
ಸಮೀಕ್ಷೆ ಇದು. ಮಹಾಯುತಿಗೆ ಸರಳ ಬಹುಮತ ಅಂತ ಹೇಳ್ತಾ ಇದೆ ಪಿ ಮಾರ್ಕ್ನ ಸಮೀಕ್ಷೆ. 137ರಿಂದ 157 ಸಿಗುತ್ತೆ ಅವರಿಗೆ ಅಂತ. MVA ಮಹಾ ವಿಕಾಸ್ ಅಘಾಡಿಗೆ ಸ್ಥಾನಗಳು ಕಡಿಮೆ, ಅವ್ರಿಗೆ ಇಲ್ಲಿ ಅಧಿಕಾರವನ್ನು ಮಾಡೋಕ್ಕೆ ಆಗಲ್ಲ ಅಂತ ಹೇಳಿ ಪಿ ಮಾರ್ಕ್ನ ಎಕ್ಸಿಟ್ ಪೋಲ್ ಒಂದು ಕಡೆ ಇಲ್ಲಿ ಸಮೀಕ್ಷೆಯಲ್ಲಿ ಹೇಳ್ತಾ ಇದೆ. ಬಿಜೆಪಿ ಮಹಾಯುತಿ ಮಹಾವಿಕಾಸ್ ಅಘಾಡಿ 126 146 ಸ್ಥಾನಗಳು ಅಂತ ಹೇಳ್ತಾ ಇದೆ ಅಲ್ಲಿ. ಇದು ಎಕ್ಸಿಟ್ ಪೋಲ್ ಫಸ್ಟ್ ಸಿಗ್ತಾ ಇರ್ತಕ್ಕಂಥದ್ದು ನಮಗೆ ಪಿ ಮಾರ್ಕ್ನ ಸಮೀಕ್ಷೆಯಲ್ಲಿ. ಸರಳ ಬಹುಮತ ಬಿಜೆಪಿ ಇರತಕ್ಕಂಥ ಒಂದು ಕೂಟಕ್ಕೆ ಸರಳ ಬಹುಮತ ಅಂತ ಹೇಳ್ತಾ ಇದ್ದಾರೆ. ಸರ್, ಈಗ ನಾನು ಒಂದು ಕೇಳಬೇಕಿತ್ತು ಸುಭಾಷ್ ಸರ್. ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇಲ್ಲಿ ನೀವು ಕೊಟ್ಟಿರುವಂಥ ಯೋಜನೆ ಮತ್ತು ಅದು ಒಂದು ಭಾಗ, ಹಿಂದಿನ ಕಾಲದ ಒಂದು ಭಾಗ ಇತ್ತು. ನೀವೇನು ಯೋಜನೆ ಕೊಡ್ತೀರಾ, ಜನ ಅದ್ರ ಮೇಲೆ ವೋಟ್ ಮಾಡ್ತಾರೆ, ಹಾಗೆ ಹೇಗೆ ಅಂತೇಳಿ ಅದಕ್ಕೆ ನೀವು ಪಡೆದುಕೊಳ್ಳುವ ಒಳ್ಳೆಯ ಪ್ರಚಾರ ಮತ್ತು ಅದರ ಬಗೆಗಿನ ಕೆಟ್ಟ ಪ್ರಚಾರ, ಇದರ ಫಲಕ್ಕೂ ನೀವು ರೆಡಿಯಾಗಿರಬೇಕು. ಅದರಲ್ಲಿ ಯಾರು ರೇಸಲ್ಲಿ ಮುಂದೆ ಬರ್ತಾರೆ ಅಂತ ಯೋಜನೆ ಬಿಟ್ಬಿಡಿ. ಎಲೆಕ್ಷನ್ ಟೈಮಲ್ಲಿ ಅಥವಾ ಪ್ರತಿಪಕ್ಷಗಳು ಅವರು ಹೆಣೆಯುವಂಥ ಬಲೆಯೋ ವಾಸ್ತವವೋ, ಅಥವಾ ₹1 ಕೊಟ್ಟು ₹10 ಪ್ರಚಾರ, ಅಥವಾ ₹10 ಕೊಟ್ಬಿಟ್ಟು 50 ಪೈಸೆ ಪ್ರಚಾರ ಕೊಡೋಕ್ಕೆ ಬರದೆ, ಅದನ್ನು ಹ್ಯಾಂಡಲ್ ಮಾಡೋಕ್ಕೂ ಬರದೆ, ಅಂಥ ಸಿಚುವೇಶನ್ ರೈಸ್ ಆದಾಗ ಒಂದು ಉತ್ತರ ಕೊಡೋಕ್ಕೂ ಬರದೆ ಪರದಾಡೋ ನಾಯಕರು ನಾವು ನೋಡ್ತಾ ಇದ್ದೀವಿ. ಪರದಾಡುವ ನಾಯಕರು, ಒಂದು ಮಾತು ಹೇಳಕ್ಕೆ ಬರಲ್ಲ, ಅದ್ರ ಬಗ್ಗೆ ಒಬ್ಬರು ಒಂದು ಪ್ರೆಸ್ ಮೀಟ್ ಮಾಡೋಕ್ಕೆ ಬರಲ್ಲ, 4 ಜನ ಒಂದು ಕಡೆ ಸೇರ್ಕೊಂಡು ಒಂದು ಮಾತಾಡೋಕ್ಕೆ ಒಂದು ಉಸಿರು ಎತ್ತಕ್ಕೆ ಬರಲ್ಲ. ಕೊಟ್ಟಿದ್ದೀವಿ ಹೇಳ್ತಾರೆ. ಇದರಲ್ಲಿ ಯಾವ್ದು ಗೆಲ್ಲುತ್ತೆ ಅಂತ ಎಲೆಕ್ಷನ್ ಟೈಮಲ್ಲಿ? ಎಲೆಕ್ಷನ್ ಟೈಮ್ನಲ್ಲಿ ಗೆಲ್ಲೋದು ಅಲ್ಟಿಮೇಟ್ಲಿ ಯಾವ್ದು ಗೆಲ್ಲಬಾರ್ದು ಅದೇ ಗೆಲ್ಲುತ್ತೆ. ಯಾಕಂತಂದ್ರೆ ಇವತ್ತಿನ ಚುನಾವಣೆ ಇದು ಈಗಿನ ಚುನಾವಣೆ ಅಲ್ಲ, ಕಳೆದ ಸುಮಾರು ಒಂದು 4-6 ಎಲೆಕ್ಷನ್ಗಳನ್ನು ನೋಡಿ, 2-3 ಎಲೆಕ್ಷನ್ಗಳನ್ನು ನೋಡಿ, ಚುನಾವಣೆ ಒಳಗಡೆ ಪ್ರಚಾರ ತಂತ್ರ ಏನಿದೆ, ಆಮೇಲೆ ಒಂದು ಪರ್ಸೆಪ್ಷನ್ ಅನ್ನ ಬಿಲ್ಡ್ ಮಾಡೋದೇನಿದೆ, ಒಂದು ನೆರೇಟಿವ್ ಅನ್ನ ಬಿಲ್ಡ್, ನೆರೇಟಿವ್ ಮೇ ಬಿ ಕರೆಕ್ಟ್ ಆರ್ ರಾಂಗ್, ಫೇಕ್ ಆರ್ ಏನೋ ರಿಯಲ್, ಏನಾದರೂ ಒಂದಿರ್ಬೋದು. ಒಂದು ನೆರೇಟಿವ್ ಬಿಲ್ಡ್ ಮಾಡೋದು, ಯಾರು ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಿಯಂತ್ರಣ ಮಾಡಿ ಎಲ್ಲ ರೀತಿ ಒಳಗಡೆ ಯಾರು ಅದನ್ನು ಮಾಡಲಿಕ್ಕೆ ಸಕ್ಸಸ್ ಆಗ್ತಾರೋ, ಜನರಿಗೆ ತಲುಪಿಸ್ಲಿಕ್ಕೆ ಸಕ್ಸಸ್ ಆಗ್ತಾರೋ, ಅವರು ಡೆಫಿನೆಟ್ಲಿ ಗೆಲ್ತಾರೆ. ಈಗ ಜನಗಳಿಗೆ ಯಾವುದು ಸತ್ಯ ಮತ್ತು ಯಾವುದು ಸತ್ಯವಲ್ಲ ಅಂತ ತಿಳ್ಕೊಳ್ಳುವಷ್ಟು ಜನಗಳಿಗೆ ಅವ್ರಿಗೆ ಸಮಯನೂ ಇಲ್ಲ, ಅಗತ್ಯತೆಯೂ ಇಲ್ಲ, ಪಾಪ ಅವ್ರಿಗೆ ಗೊತ್ತೂ ಇಲ್ಲ. ಅಲ್ಟಿಮೇಟ್ಲಿ ಅವರು ಡಿಪೆಂಡ್ ಆಗೋದೇನು ಮಾಸ್ ಮೀಡಿಯಾ ಮೇಲೆ, ಈ ಲೀಡರ್ಗಳ ಹೇಳಿಕೆಗಳ ಮೇಲೆ, ನಮ್ಮಂಥ ಟಿ ವಿ ಚಾನಲ್ಗಳು ಒಳಗೆ ಮಾತಾಡುವಂಥ ಜನರ ಮೇಲೆ, ಇಂಥವ್ರ ಮೇಲೆ ಇದು ಆಗ್ತದೆ. ಇದನ್ನೇ ಎಲ್ಲವನ್ನು ಯಾರು ಎಫೆಕ್ಟಿವ್ ಆಗಿ ಮಾಡಲಿಕ್ಕೆ ಒಂದು ವ್ಯವಸ್ಥಿತವಾಗಿದೆ. ಒಂದು ಉದಾಹರಣೆಗಳನ್ನು ಹೇಳ್ಬಿಡ್ತೀನಿ. ಈಗ BJPಯ ವಕ್ತಾರರು ಬರ್ತಾರೆ ಎಲ್ಲ ಕಡೆ, ಇವತ್ತಿದು ಚಾನಲ್ ಎಲ್ಲ ಕಡೆ ಬರ್ತಾರೆ. BJPಯ ವಕ್ತಾರರು ಎಷ್ಟು ಸಿಸ್ಟಮೆಟಿಕ್ ಆಗಿ ಅವರಿಗೆ ಒಂದು ವ್ಯವಸ್ಥಿತವಾಗಿ ಏನು ಮಾತಾಡಬೇಕು, ಏನು ಮಾತಾಡಬಾರ್ದು ಪ್ರಿಂಟೌಟನ್ನು ತೆಗೆದು ಎಲ್ಲ ವಿಷಯದ ಪ್ರಿಂಟ್ ತೆಗೆದು ಅವ್ರಿಗೆ ಕೊಟ್ಟಿರ್ತಾರೆ. ಯಾವ ವಿಷಯಕ್ಕೆ ಯಾರು ಹೋಗಬೇಕು, ಯಾರ ವಿಷಯಕ್ಕೆ ಯಾವ ಮಾತಾಡಬೇಕು ಅಂತ. ನೀವು ಬೇರೆ ಪಾರ್ಟಿಯೊಳಗಿಂತ ಸಿಸ್ಟಮೆಟಿಕ್ ಆಗಿ ಒಂದು ವ್ಯವಸ್ಥೆ ಇದೆಯಾ ಚೆಕ್ ಮಾಡಿ. ಇಲ್ಲ, ನೋ, ಐ ಹ್ಯಾವ್ ಸೀನ್, ನನಗೆ ಗೊತ್ತಿದೆ, ನನಗೆ ಪೊಲಿಟಿಕಲ್ ಪಾರ್ಟಿಯವರು ಗೊತ್ತಿದೆ, ನ್ಯೂಸ್ ಚಾನಲ್ಗಳನ್ನು ನೋಡಿನಿ, ಎಲ್ಲ ನೋಡಿದ್ದೀನಿ. BJP ಒಳಗಡೆ ಅವ್ರಿಗೆ ಒಂದು ಸ್ಟ್ಯಾಟಿಸ್ಟಿಕ್ಸು, ಆಮೇಲೆ ಇದನ್ನು ಪ್ರತಿಯೊಂದು ವಿಷಯ ಏನು ವಿಷಯ ಪ್ರಸ್ತಾಪ ಮಾಡಬೇಕು, ಆಮೇಲೆ ಅಕಸ್ಮಾತ್ ನಮ್ಮ ಕೈ ಸೋಲ್ತಾ ಇದೆ ಅಂತಂದಾಗ ಏನು ಮಾಡಬೇಕು, ಈ ಎಲ್ಲ ವಿಚಾರಗಳು ಇದೆ. ಅದು ಅಷ್ಟು ಟ್ರೈನಿಂಗು ಮೀಡಿಯಾದ ರಿಲೇಟೆಡ್ ಕಾಂಗ್ರೆಸ್ಗಿಲ್ಲ, ಯಾವ ಪಾರ್ಟಿಗೂ ಇಲ್ಲ. ಆ ವಿಚಾರ ಮತ್ತೆ ಇದು ನಾನು ತಪ್ಪು ಸರಿ ಅಂತ ಹೇಳ್ತಾ ಇಲ್ಲ. ಚುನಾವಣೆ ನೀವು ಮಾಡ್ಲಿಕ್ಕೆ ಹೋಗ್ತೀರಿ ಅಂತ 24/7 ಅವರು ಅದರ ಬಗ್ಗೆ ಪ್ರಿಪೇರ್ ಆಗಿರ್ತಾರೆ. ಅದಕ್ಕೆ ನಾನು ಅದು ಸರಿ ತಪ್ಪು ಅಂತ ಹೇಳ್ತಾ ಇಲ್ಲ. ಚುನಾವಣೆ ನೀವು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ, ಚುನಾವಣೆ ನೀವು ಎದುರಿಸ್ಲಿಕ್ಕೆ ಹೋಗ್ತಾ ಇದ್ದೀರಿ ಅಂತಂದ್ರೆ ಗೆಲ್ಲಲಿಕ್ಕೆ ಏನು ಬೇಕೋ ಆ ಎಲ್ಲ ತಯಾರಿ ನಿಮ್ಮ ಕಡೆ ಇರಬೇಕು. ಈಗ ಈ ದೇಶದೊಳಗಡೆ ಸೋಷಿಯಲ್ ಮೀಡಿಯಾವನ್ನು ಯಾವ ರೀತಿ ಬಳಕೆ ಮಾಡ್ಕೊಳ್ಳಾಯ್ತು 2014ರ ಚುನಾವಣೆ ಒಳಗಡೆ. 2014ರ ಚುನಾವಣೆ ಒಳಗಡೆ ಒಂದು 10-11 ಕೋಟಿ ಯುವ ಮತದಾರರು ಇದ್ರು ಸರ್. ಆಗಷ್ಟೇ ಅವ್ರ ಕೈಗೆ ಫೇಸ್ಬುಕ್ ಆರ್ಕುಟ್ ಎಲ್ಲ ಜಾರ್ಕೊಂಡು ಫೇಸ್ಬುಕ್ ಯುವ ಮತದಾರರು ಇದ್ರು. ಆಮೇಲೆ ಇನ್ಫ್ಯಾಕ್ಟ್ ಅಕಸ್ಮಾತ್ ಅದು ಸೋಷಿಯಲ್ ಮೀಡಿಯಾ ಭಾಳ ಎಫೆಕ್ಟಿವ್ ಆಗಿ ಬಳಕೆ ಮಾಡ್ಕೊಳ್ಳೋದಿದ್ರೂ ಕೂಡ ಅವಾಗ UPA ಕಾಂಗ್ರೆಸ್ ಸೋಲೋದು. ಯಾಕಂತಂದ್ರೆ ಅದ್ರ ವಿರುದ್ಧ ಅಷ್ಟೊಂದು ಆಂಟಿ ಇನ್ಕಂಬನ್ಸಿ ಇತ್ತು, 2G 3G ಅವೆಲ್ಲವೂ ಕೂಡ ಈಗ ಇಂಪ್ರೂವ್ ಆಗ್ಲಿಲ್ಲ, ಎಲ್ಲೂ ಕೂಡ ಏನು ಬರ್ಲಿಲ್ಲ, ಅವೆಲ್ಲ ಕೂಡ ಡಿಸ್ಪ್ರೂವ್ ಆಗಿವೆ. ಬಟ್ ಅದನ್ನ ನೋಷನಲ್ ಲಾಸ್ ಇಟ್ಕೊಂಡೇ ಮಾತಾಡಿದ್ರು. ಅದೆಲ್ಲ ಜನಗಳಿಗೆ ಹೋಯ್ತಲ್ಲ, ಅದೆಲ್ಲ ಜನಗಳಿಗೆ ತಲುಪ್ತಲ್ಲ. ಅದಂದ್ರೆ ಸೋಷಿಯಲ್ ಮೀಡಿಯಾ ಎಫೆಕ್ಟಿವ್ ಬಳಕೆ. ಆಮೇಲೆ ಸೋಷಿಯಲ್ ಮೀಡಿಯಾ ಯಾವಾಗ BJP ಎಫೆಕ್ಟಿವ್ ಆಗಿ ಬಳಕೆ ಮಾಡ್ಲಿಕ್ಕೆ ಆರಂಭ ಮಾಡ್ತೋ, ಅದಾದ ನನ್ನ ಪ್ರಕಾರ ಮಿನಿಮಮ್ 5 ವರ್ಷಗಳ ನಂತರ ಅದ್ರ ಬಗ್ಗೆ ಒಂದು ಐಡಿಯಾ ಬಂತು ಬೇರೆ ಪಾರ್ಟಿ ಅವ್ರಿಗೆ. ಫಸ್ಟ್ ಅದರಿಂದ ಕಲ್ತಿರೋದು ಆಮ್ ಆದ್ಮಿ ಪಾರ್ಟಿ.
ಬಿಜೆಪಿಯ ನಂತರ ಅದನ್ನ ಕಲ್ತಿರೋದು ಈಗ ಎಲ್ಲಾ ಪಕ್ಷದ ಸೋಷಿಯಲ್ ಮೀಡಿಯಾ ವಿಂಗ್ಗಳು ಬಹಳ ಸ್ಟ್ರಾಂಗ್ ಆಗಿವೆ. ಓಕೆ. ಎಲ್ಲಾ ಪಕ್ಷದ IT ಸೆಲ್ಗಳು ಬಹಳ ಸ್ಟ್ರಾಂಗ್ ಆಗಿವೆ. ಈಗ ಬಿಜೆಪಿಯವರೇ ಕೆಲವೊಂದು ಹಂತಗಳಲ್ಲಿ ಬ್ಯಾಕ್ ಫುಟ್ ಹೋಗುವಷ್ಟು ಅವ್ರನ್ನ ನೆರೆಟಿವ್ ಅನ್ನ ಇವರು ಬಿಲ್ಡ್ ಮಾಡುವಂತ ಒಂದು ನಡೀದೆ. ಅಂದ್ರೆ ಪ್ರಚಾರ ತಂತ್ರ ಬಹಳ ಮುಖ್ಯ ಓಕೆ. ಎಲೆಕ್ಷನ್ಗಳಲ್ಲಿ. ರಿಯಲ್ ಇಶ್ಯೂಸ್ ಅನ್ನ ಆದ್ರೂ ಕೂಡ ನೀವು ಅದನ್ನ ತಲುಪಿಸುವ ತಾಕತ್ತು, ಶಕ್ತಿ, ಸಂಪನ್ಮೂಲ ನಿಮ್ ಕಡೆ ಇಲ್ಲದೆ ಇದ್ರೆ ನೀವು ರಿಯಲ್ ಇಶ್ಯೂಸ್ ಇದ್ರೂ ನಿಮ್ ಕಡೆ ಪ್ರಯೋಜನ ಇಲ್ಲ ಅನ್ನೋ ಸಿಚುವೇಶನ್ ಇದೆ. ಫೈನ್.